ಕಲಬುರಗಿ ಶಹಾ ಬಜಾರ್ ಸುಲ್ಪಲ್ ಮಠದಲ್ಲಿ ಮಠದ ಕರ್ತೃಪುರುಷರಾದಂಥ ಪೂಜ್ಯ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪುಣ್ಯತಿಥಿ ಅಂಗವಾಗಿ ಅನೇಕ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಪ್ರಸ್ತುತ ಇವತ್ತಿನ ವೇದಿಕೆಯಲ್ಲಿ ಪ್ರತಿಷ್ಠಿತವಾದಂಥ ಕಲ್ಯಾಣ ಕರ್ನಾಟಕ ರತ್ನ ಅನ್ನೋತಕ್ಕಂಥ ಪ್ರಶಸ್ತಿ ಪ್ರದಾನ ಕೂಡ ಅದನ್ನು ಆಯ್ಕೆ ಮಾಡಿ ಆ ಪ್ರಶಸ್ತಿಯನ್ನು ನಮಗೆ ಮಾಡಲ್ಪಟ್ಟಿತ್ತು. ಸುಮಾರು ದಿನಗಳ ಹಿಂದೆ ಸ್ವಾಮಿಗಳು ಮತ್ತು ಆ ಪ್ರಶಸ್ತಿ ಸಮಿತಿ ಏನಿದೆಲ್ಲ ಆ ಸಮಿತಿಯವರು ಸಂಪರ್ಕ ಮಾಡಿಕೊಂಡು ಕಲ್ಯಾಣ ಕರ್ನಾಟಕದಲ್ಲಿ ಈಗಾಗಲೇ 2 ವರ್ಷಗಳಿಂದಲೂ ಕೂಡ ಪ್ರತಿ ವರ್ಷ ಒಬ್ಬೊಬ್ಬರು ಪೂಜ್ಯರನ್ನು ಈ ಪ್ರಶಸ್ತಿಗಾಗಿ ಆಯ್ಕೆ ಮಾಡಿಕೊಳ್ಳತಕ್ಕಂಥ ಒಂದು ನಿರ್ಧಾರವನ್ನು ನಮ್ಮ ಸಮಿತಿಯವರು ಪ್ರಕಟಿಸಿದ್ದು, ಈ ವರ್ಷ ಆ ಪ್ರಶಸ್ತಿಯನ್ನು ನಿಮಗೆ ಕೊಡಬೇಕೆನ್ನುತಕ್ಕಂಥ ವಿಚಾರವಾಗಿ ಸಮಿತಿಯ ಸರ್ವ ಸದಸ್ಯರ ಒಟ್ಟಾಭಿಪ್ರಾಯ ಮೇರೆಗೆ ನಿಮ್ಮನ್ನು ಆಯ್ಕೆ ಮಾಡಿ ಬರಬೇಕಂತ ಕೇಳ್ಕೊಂಡ್ರು. ಸ್ವಲ್ಪ ಪ್ರಶಸ್ತಿ ಪುರಸ್ಕಾರಗಳಿಂದ ದೂರ ಇದ್ದಂಥವ್ರು ನಾವು. ಯಾಕಂದರೆ ಪ್ರಶಸ್ತಿ ಪುರಸ್ಕಾರ ಕೊಡೋದಕ್ಕಿಂತ ಯಾವಾಗಲೂ ಜನರ ಮನಸ್ಸಿನಲ್ಲಿರಬೇಕು, ಜನರ ಹೃದಯದಲ್ಲಿರಬೇಕು, ಜನರ ಮಧ್ಯದಲ್ಲೇ ಇರಬೇಕೆನ್ನತಕ್ಕಂಥ ಆ ವ್ಯವಸ್ಥೆಯಲ್ಲಿ ಬಂದಂಥವ್ರು ನಾವು. ಆದ್ರೂ ಬರಬೇಕು, ನಮ್ಮವರ ಇದ್ದರೆ ತೊಗೊಳ್ಬೇಕೆನ್ನತಕ್ಕಂಥ ಒಂದು ವಿಚಾರವನ್ನು ವರ್ತಮಾನ ಪೂಜ್ಯರಾದಂಥ ಮಹಂತ ಶಿವಾಚಾರ್ಯರು ತಿಳಿಸಿದಾಗ, ಆಗಲಿ ನಮ್ಮವರು ಅಭಿಮಾನದಿಂದ ಕರೀತಾರಂತಂದ್ರೆ ನಾನು ಹೋಗಿ ತೊಗೊಳ್ತಿದ್ದಾನಂದ್ರೆ ಅದೇನೋ ತಪ್ಪಾಗ್ತಾ ಅನ್ನತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಬಂದು ಪ್ರಶಸ್ತಿಗೆ ತೊಗೊಂಡಿಕೊಂಡಂಥದ್ದಾಯಿತು. ಅದು ಯಾವ ಸಾಧನೆ ಮಾಡಿ ನಾನು ನೋಡಿಕೊಟ್ಟಾರೆ ಅನ್ನೋದಕ್ಕಿಂತ ಅವರ ಆತ್ಮೀಯತೆಗೆ ಸಾಕ್ಷಿಯಾಗಿ ಆ ಪ್ರಶಸ್ತಿ ಕೊಟ್ಟಾರೆ ಅನ್ನೋತಕ್ಕಂಥ ಭಾವ ನನಗೆ ಬಂದಂಥದ್ದಾಗ್ತದೆ. ಸುಮಾರು ವರ್ಷಗಳಿಂದ ಅವರು ನಾವು ಕೂಡ ಒಡನಾಟದಲ್ಲಿದ್ದಂಥವ್ರು. ಕೇವಲ ಅವರೇ ಅಷ್ಟೇ ಅಲ್ಲ, ಈ ಚೌದಾಪುರಿ ಮಠದವರಾಗಲಿ, ಇದು ನಮ್ಮ ಪರ್ಶಿ ಮಠದವರಾಗಲಿ, ಇಲ್ಲಿದ್ದಂಥ ಎಲ್ಲ ಮಠಾಧೀಶರೊಂದಿಗೆ ಒಳ್ಳೆಯ ಸ್ನೇಹತ್ವ ಭಾವದಿಂದ ಇದ್ದಂಥವ್ರು ನಾವು. ಆ ಒಂದು ನೆನಪಿಗಾಗಿ ನಮ್ಮ ಭಾಗದಲ್ಲಿ ವಿಶ್ವರಾಧ್ಯ ಕ್ಷೇತ್ರ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿಯೂ ಕೂಡ ತನ್ನದೇ ಆದಂಥ ಒಂದು ಭಕ್ತರನ್ನು ಹೊಂದಿದಂಥ ಒಂದು ಕ್ಷೇತ್ರ. ಆ ಒಂದು ಕ್ಷೇತ್ರದ ಮಠಾಧೀಶರಿಗೆ ನಾವು ಕೊಡಬೇಕೆನ್ನತಕ್ಕಂಥ ವಿಚಾರ ನಮ್ಮ ಬಂದದಂತ ತಿಳ್ಕೊಂಡಂದಾಗ ನಾನು ಕೂಡ ಸಂತೋಷದಿಂದ ಒಪ್ಪಿಕೊಂಡು ಬಂದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥದ್ದಾಯಿತು. ಭಾಳಷ್ಟು ಜನ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರು. ಕರ್ತೃಪುರುಷ ಚನ್ನವೀರ ಶಿವಾಚಾರ್ಯರು ಮತ್ತು ವಿಶ್ವರಾಧ್ಯ ಕೃಪಾಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ತಿಳ್ಕೊಂಡು ಎಲ್ಲರ ಪರವಾಗಿ ಆ ಸದ್ಗುರುನಾಥನಲ್ಲಿ ನಾನು ಬೇಡಿಕೊಳ್ಳತಕ್ಕಂಥವ್ರು ಆಗ್ತೇನೆ.